ಹಾಯ್ ನಮಸ್ಕಾರ, ಎಲ್ರಿಗೂ ಶುಭೋದಯ. ಇದು ಬಂದು ಬುಧವಾರ ಬೆಳಗ್ಗೆನೇ ವಿಡಿಯೋನ ಶುರು ಮಾಡಿದ್ದೀನಿ. 6:30 6:45 ಏನೋ ಆಗಿದೆ. ನಮ್ಮ ಮನೆಯ ಮುಂಭಾಗದ ಒಂದು ಒಳ್ಳೆ ವ್ಯೂನ ನಿಮಗೆ ತೋರಿಸ್ತಾ ಗಣಪತಿ ದರ್ಶನ ಅಂದರೆ ಗಣೇಶ ಗುಡಿ ದರ್ಶನ ಕೂಡ ಮಾಡ್ಕೊಳ್ಳಿ. ಸೂರ್ಯ ಅವಾಗ ತಾನೇ ಉದಯ ಆಗಿರುವಂಥದ್ದು. ಟೈಮ್ ನೋಡಿ 6:45, ವೆಡ್ನೆಸ್ಡೇ, ಜುಲೈ 1. ಇವತ್ತು ವಿಶೇಷ ಅಂತ ಹೇಳ್ಕೊಳ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ನನ್ನ ಮಗನ ಹುಟ್ಟಿದ ದಿನ, ನನ್ನ ಮೊದಲ ಮಗ 24ನೇ ವರ್ಷದ ಹುಟ್ಟಿದ ಹಬ್ಬ ಇಂದು. ಅಂದರೆ ರಾತ್ರಿ 12 ಗಂಟೆಗೇ ಎಲ್ಲ ಸೇರಿ ಕೇಕನ್ನು ಕಟ್ ಮಾಡಿಸಿದ್ದು. ತುಂಬ ಸಂತೋಷ, ತುಂಬ ಖುಷಿ, ಒಂದಿಷ್ಟು ಫೀಲಿಂಗು ಕೂಡ ಅನುಭವಿಸ್ದೆ ನಾನು, ನನ್ನ ಮಗ ಕೂಡ, ಮಕ್ಕಳು ಕೂಡ ಅನುಭವಿಸಿದ್ರು. ಏಕೆಂದರೆ ನಮ್ಮ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಂಡಂಥದ್ದು, ನನ್ನ ಮಕ್ಕಳು ಕೂಡ ಅವ್ರ ತಂದೆನ ತುಂಬ ಮಿಸ್ ಮಾಡ್ಕೊಂಡಂಥದ್ದು ನಡೀತು. ನಾನು ಬೆಳಗ್ಗೆನೇ ನಾನ್ ವೆಜ್ ಅಂದರೆ ಮಟನ್ ಅಂಗಡಿಗೆ ಬಂದಿದ್ದೀನಿ. ಬುಧವಾರ ಬೆಳಗ್ಗೆ ಅಲ್ವಾ ಇದು, ನಾವು ಬುಧವಾರ ಕೈಮಾ ಸಾಂಬಾರು ಮಾಡೋಣ ಅಂತ ಹೇಳಿ 7 ಗಂಟೆ ಒಂದು ನಿಮಿಷ ಏನೋ ಇದೆ ಬಂದೆ. ಅಷ್ಟರಲ್ಲಿ ಮಟನ್ ಸ್ಟಾಲೆಲ್ಲ ಓಪನ್ ಇತ್ತು. ಕೈಮಾ ತಗೊಳ್ತಾ ಇದ್ದೀನಿ. ಕೈಮಾ ಮತ್ತು ಮಟನ್ ಎರಡೂ ಕೂಡ ತಗೊಳ್ತಾ ಇದ್ದೀನಿ. ತಿಂಡಿಗೆ ಮಾಡೋಣ ಅಂತ ಹೇಳಿ, ಯಾಕೆ ಅಂದರೆ ನಿನ್ನೆ ಬಂದಿರೋರು ನನ್ನ ತಮ್ಮನ ಹೆಂಡತಿ, ಅಮ್ಮ, ತಂಗಿ ಎಲ್ಲ ಕೂಡ ಇದ್ದರು. ಇನ್ನು ಹೊರಡ್ತಾರೆ ಇನ್ನು ಊರ ಕಡೆ ಅಂತ ಹೇಳಿ ತಿಂಡಿಗೆ ಮಾಡಿಬಿಡೋಣ ಅಂತ ಹೇಳಿ ಕೈಮಾ ಸಾಂಬಾರು ಪೂರಿ ಮಾಡೋಣ ಅಂತ ಹೇಳಿ ಕೈಮಾ ತಗೊಳಕ್ಕೆ ಬಂದೆ. ಕೈಮಾ ಎಲ್ಲ ತಗೊಂಡು, ಸೊಪ್ಪು ಎಲ್ಲ ತಗೊಂಡು ಮನೆ ಕಡೆ ಬಂದೆ. ಸ್ನೇಹಿತರೆ, ನೋಡಿದ್ರಿ, ಬೆಳಗಿನ ಶುಭೋದಯದೊಂದಿಗೆ ನನ್ನ ವಿಡಿಯೋ ಶುರು ಆಯಿತು. ಹೊರಗಡೆ 6:45 ಆಯಿತು. ನಾನು ಹೊರಗಡೆ ಹೋಗಿ ವ್ಯೂನ ತೋರಿಸಿ ನಿಮಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗಿ, ಇದು ಬುಧವಾರದ ಡೈಲಿ ಬ್ಲಾಗ್ ವಿಡಿಯೋ. ನಾನ್ ವೆಜ್ ರೆಸಿಪಿ ನಿಮಗೆ ಮಟನ್ ಸ್ಟಾಲ್ದು ಕೂಡ ಒಂದು ವ್ಯೂ ತೋರಿಸ್ದೆ. ಕೈಮಾ ಮಾಡೋಣ ಅಂತೇಳಿ ಟಿಫನ್ಗೆ ಕೈಮಾ ಸಾಂಬಾರು ಪೂರಿ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ತಗೊಬಂದಿದ್ದೀನಿ. ಈಗ ಕೈಮಾ ಮತ್ತು ಅಮೋಗು ಮಟನ್ ತಿನ್ನೋದಿಲ್ಲ, ಕೈಮಾ ಮಟನ್ನು ಯಾವುದೂ ಸಹ ತಿನ್ನೋದಿಲ್ಲ. ಅವನಿಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನ್ ತಗೊಂಡು, ಹಾಗೆ ಕೈಮಾ ತಗೊಂಡು ಒಂದಿಷ್ಟು ಐಟಮ್ಸ್ಗಳು ಬೇಕಿತ್ತು ತಗೊಂಡು ಈಗ ಮನೆಗೆ ಬಂದಿದ್ದೀನಿ. ರಾತ್ರಿ 12 ಗಂಟೆಗೆ ಮಗನ ಬರ್ಡೇಗೆ ಕೇಕ್ ಕಟ್ ಮಾಡಿದ್ದು ಏನೆಲ್ಲ ಆ ಟೈಮಲ್ಲಿ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಹೇಳಿ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆನಂತರ ಕೈಮಾ ರೆಸಿಪಿ ಏನು, ಸಾಂಬಾರು ಪೂರಿ ಏನು ಯಾವ ರೀತಿ ರೆಡಿ ಮಾಡಿದೆ ಅನ್ನೋದು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ರಾತ್ರಿ 12:30 ಆಯಿತು ಮಲಗೋಷ್ಟೊತ್ತಿಗೆ, ಎಲ್ಲ ಹಾಗಾಗಿ ಬಿಟ್ಟು ಮಲಗಿಬಿಟ್ವಿ. ನಮ್ಮ ಮನೆ ಯಾವ ಥರ ಇದೆ ಒಂದು ಸಲ ವ್ಯೂನ ತೋರಿಸ್ತೀನಿ. ಆ ವ್ಯೂನ ನೋಡಾದಮೇಲೆ ನಿನ್ನೆ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಪುಟ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ, ನೋಡಿಕೊಂಡು ಬನ್ನಿ. ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ನಮ್ಮ ಮನೆ ವ್ಯೂನ ತೋರಿಸ್ತೀನಿ ನಿಮಗೆ. ಮಟನ್, ಸ್ವಲ್ಪ ಮಟನ್ನು ಕೈಮಾ ಜೊತೆಗೆ ನೋಡಿ, ಎಷ್ಟೊಂದು ತರುವಾಗ ಒಂದು ಇಂಟ್ರೆಸ್ಟು, ತಂದಮೇಲೆ ನೋಡಿ ಇವಾಗ ಇವನ್ನೆಲ್ಲ ತುಂಬಿಡ್ಬೇಕು. ಇವಾಗ ಹಾಂ ಇಡುವಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಅಲ್ಲ ರೂಮು ನೋಡಿ ಎಷ್ಟೊಂದು, ಅಲ್ಲ ಹಂಗಂಗೆ ಮಲಗಿಬಿಟ್ವಿ. ಕಂಬ್ಲಮ್ಮಂಗೆ ಹಿಂಗೆ ಬಿಟ್ಬಿಟ್ರೆ ನಾವು, ಅವರಂತೂ ಕ್ಲೀನಾಗಿ ಗುಡ್ಸ್ಕೊಂಬರೋದಿಲ್ಲ. ಅದಕ್ಕೆ ಈಗ ಅಮ್ಮ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ ಗುಡಿಸ್ಬಿಟ್ಟು ಇವಾಗ ಎತ್ತಬೇಕು. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಇದನ್ನೆಲ್ಲ ಅಮ್ಮ ಗುಡಿಸ್ತಾವ್ರೆ, ಎತ್ತುತ್ತಾ ಇದ್ದಾರೆ. ಇಲ್ಲಿಗೆ ಡೆಕೋರೇಷನ್ ಮಾಡಿದ್ದು ಎಲ್ಲ ತೆಗ್ದಿದ್ದಾಯಿತು ನೋಡಿ. ಬೆಲೂನ್ ಎಲ್ಲ ಮನೆ ತುಂಬ ಎಲ್ಲ ಹಾರಾಡ್ತಾ ಇದ್ದಿದ್ದು ನೋಡಿ. ಈ ಥರ ಬೆಲೂನ್ಸ್ಗಳು ಈಗೆಲ್ಲ ಇದಕ್ಕೆ ತುಂಬಿ ಇಟ್ಟಿದ್ದಾರೆ. ಈಗ ಇದನ್ನೆಲ್ಲ ಒಂದು ಕಡೆ ಇಡೋ ಅಂಥದ್ದಿದೆ. ಬೆಡ್ಶೀಟ್ಗಳು ಕಟ್ನಿರೋದು ಐತಲ್ಲ, ಎಂಗೇಜ್ಮೆಂಟ್ ವಿಡಿಯೋ ಜೊತೆಗೆ ಸೇರಿಸೋರೆ. ನೀವು ನೋಡ್ತಾ ಇದ್ದೀರಿ 30ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡೋದಕ್ಕೋಸ್ಕರ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನನ್ನ ತಮ್ಮನ ಹೆಂಡತಿ ಪ್ರಿಯಾ, ದುರ್ಗಾಶ್ರೀ, ನನ್ನ ತಂಗಿ ಸವಿತಾ ಇವರೆಲ್ಲ ಸೇರಿಕೊಂಡು ಏನೋ ಪುಟ್ಟದಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹ್ಯಾಪಿ ಬರ್ಡೇ ಅನ್ನುವಂತಹ ಒಂದು ಏನೇನೋ ಡಿಸೈನ್ ಮಾಡೋದೆಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಸೇರಿ
ಸುಮಾರು ಊಟ ಎಲ್ಲ ಮುಗಿಸಿ ಒಂದು 10:30 ಮೇಲೆ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ತಮಾಷೆ ಮಾಡಿಕೊಂಡು ಜಶ್ವಂತು ತಂಗಿನ ಭಾಳ ರೋಸ್ಟ್ ಮಾಡ್ದ. ಅವಳ ಮಾತೆಲ್ಲನೂ ಇವನು ರೋಸ್ಟ್ ಮಾಡ್ತಾನೆ. ತಂಗಿನಂತೂ ಚೆನ್ನಾಗಿ ರೇಕ್ಸ್ ಹಾಕ್ತಾನೆ. ಅದು ಸಹ ನ್ಯಾಚುರಲಾಗಿ ಅವ್ರು ಮಾತಾಡಿರೋದನ್ನೇ ಹಾಕಿದ್ದೀನಿ. ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ತುಂಬ ನಗಿಸ್ತಾನೆ ಜಾಕಿ, ಅಂದರೆ ಜಶ್ವಂತು, ನನ್ನ ತಮ್ಮನ ಹೆಂಡತಿ ಪ್ರಿಯಾ ಇವರು ಸೇರಿಕೊಂಡು ದುರ್ಗಾಶ್ರೀ ಕೆಲವು ಮಾತನ್ನು ನೆನಪು ಮಾಡಿಕೊಂಡು ದುರ್ಗಾಶ್ರೀ ಕೆಲವು ಮಾತನ್ನು ಇವ್ರು ಕಾಮಿಡಿ ಮಾಡ್ಕೊಬಿಡ್ತಾರೆ. ತುಂಬಾ ನಗಿಸಿದ್ದಾರೆ ಇವರೆಲ್ಲರೂ ಸೇರಿಕೊಂಡು. ಅದು ಕೂಡ ಒಂದು 2 ನಿಮಿಷದ ಕ್ಲಿಪ್ಪಿಂಗ್ಸ್ ಇದೆ. ನ್ಯಾಚುರಲಾಗಿ ವಿಡಿಯೋ ಹಾಕಿದ್ದೀನಿ ನೋಡಿ. ಅವ್ರು ಮಾತಾಡಿರೋದನ್ನೇ ಹಾಕಿದ್ದೀನಿ. ವಿಶೇಷವಾಗಿ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುವಂತಹ ಡೆಕೋರೇಷನ್ ಅವರೇ ಸೇರಿ ಮಾಡಿಕೊಂಡ್ರು. ಒಂಥರ ಈಗೆಲ್ಲ ಒಂಥರ ಹುಚ್ಚಾಟದ ಬರ್ತಡೆಗಳಿದೆ, ರೋಡಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡುವಂಥದ್ದು ಇವೆಲ್ಲ ಮಾಡ್ತಾರಲ್ವ. ನಿಜ ಅದೆಲ್ಲ ಇಷ್ಟ ಆಗೋದಿಲ್ಲ. ಇದೇ ಇಷ್ಟ ಆಗಲ್ಲ ನನಗೆ ಹೇಳಬೇಕು ಅಂದರೆ. ಏನೋ ಮಕ್ಳು ಖುಷಿಗೋಸ್ಕರ ಕ್ಯಾಂಡ್ಲ್ ಉರ್ಬೋದು, ಇವೆಲ್ಲ ಯಾವುದೂ ಇಷ್ಟ ಆಗಲ್ಲ. ಒಂದು ಅವ್ನಿಗೇನು ಏಜ್ ಆಗಿದೆ ಆ ಏಜಿನ ತಕ್ಕಂತೆ ಆ ಸಂಖ್ಯೆನ ಬಳಸ್ಕೊಂಡು ಪುಟಾಣಿ ಮಣ್ಣಿನ ದೀಪನ ಹಚ್ಚುವಂಥದ್ದನ್ನು ಮಾಡಬೇಕು ಅಂತ ಹೇಳಿ ಕಾನ್ಸೆಪ್ಟಲ್ಲಿ ಇವರೆಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಏನೇನೋ ಮಾತಾಡ್ತಾರೆ, ಅವ್ರ ಮಾತುಗಳನ್ನ ನೀವು ಕೇಳಿ. ಜಶ್ವಂತು ಪ್ರಿಯಾ ಸೇರಿಕೊಂಡು ಅದೆಷ್ಟು ನಕ್ಕಿದ್ದಾರೆ, ಅವ್ರು ಏನಕ್ಕೆ ನಕ್ಕಿದ್ರು ಅಂತ ಕೂಡ ಹೇಳ್ತೀನಿ. ದುರ್ಗಾಶ್ರೀನ ರೋಸ್ಟ್ ಮಾಡ್ತಾ ಇರೋದು ಯಾರು? ಅಣ್ಣ. ದುರ್ಗಾಶ್ರೀಗೆ ಅಣ್ಣ ಜಶ್ವಂತ್ ಅಲ್ವಾ. ಅವಳು ಕೆಲವು ಮಾತುಗಳನ್ನ ಸಿಕ್ಕಾಬಿಟ್ಟೆ ರೋಸ್ಟ್ ಮಾಡ್ತಾರೆ, ಕೇಳಿ ನೀವೇನೆ. ಏನಂದಿದಂತೆ? ಏನಿದ್ರಿಗ ಏನಂತ ಗೊತ್ತಾ? ನಿಮ್ಮ ಈಗ ಬಾಳ್ತಾನೆ ಅಂದ್ರೆ ತಿಕ್ಕಂದಂಗೆ ಇಲ್ಲಿ ಬರ್ತಿದೆ ಅಂತ ನಾನು ಅಂತಿದ್ದು ಮಕ ಹೇಳಿದ್ದು ಮಗ ಹೆಂಗೆ ನೀನು ಹೊಟ್ಟೆ ಚಾಕ್ಲೇಟ್ಗೆ ಬರ್ತಾರ ಇತ್ತು ಎಣ್ಣೆ ಹೊಡಕೊಂಡಿದ್ದೀರ. ಈ ತರ ಗೊತ್ತಿಲ್ಲ. ಸಂಬಂಧ ಆಗ ಚೆನ್ನಾಗಿದ್ದೇವೆ ನೋಟ ಈ ತರ ಎಲ್ಲ ಮಾಡಿದ್ದೀರಿ. ಪಾತ್ರೆಗಳಲ್ಲಿ ಊಟಕ್ಕೆ ನೀರು ಬಳಿಕ ಸೂಸೆ ಸಂಬಂಧ ಈ ಸೈಜ್ ಹೊರಗಡೆ ಟೈಮಲ್ಲಿ ಮುಸ್ಲಿಂ ಸಿಗಕ್ಕೆ ಎಲ್ಲ ಇದನ್ನು ಇಷ್ಟದಾಗಿದ್ರೆ ಕೊತ್ತಂಬರಿ ಸೊಪ್ಪು ಕಾಣ್ತಾವ ಹಿಂಗ್ ಮಾಡ್ತಿದ್ಯಾ? ನಿನ್ ಮಕ್ಕ ಹಿಂಗಿರೋದಲ್ಲ ನೋಡ್ಬೇಕು ಹಂಗೆ. ಯಾವುದೊಂದು ಡ್ಯಾನ್ಸ್ ಹೆಂಗ ಮಾಡ್ತಿದ್ದಾವಳ ಅದೊಂದು ತೋರಿಸ್ಬಿಡ ಜಕ್ಕಿ. ಈಗ ಹಿಡಿದು ಇನ್ನೊಂದು ವಿಡಿಯೋ ಮಾಡ್ತಿದ್ದೆ ಎಲ್ಲೆಲ್ಲ ಆಗ್ತದೆ ಅವಳೆಲ್ಲ ತಳೆ ಯೂಟ್ಯೂಬ್ ಅದು ನೀನೇನೋ ಆಗ್ತೇನೆ ಈಗ ನಮ್ಮ ಏನೇನೋ ಕಲ್ಸಕ್ಕೆ ಸುಮ್ಮನೆ ಸಾಂಗಿಗೆ ನಿಮ್ಮ ಈಗ ಅದು ಯಾಕೆ ಗೊತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ತೆಗಿರೋದು ಇನ್ಸ್ಟಾಗ್ರಾಮ್ ಕಂಡಿಡ್ದಿರೋದು ನೋಡ್ಬಿಟ್ಟು ನನಗೆ ಮಧ್ಯರಾತ್ರಿ ನೋಡ್ಬಿಟ್ಟು ತೆಗಿತಾರ ಡ್ಯಾನ್ಸ್ನ. ದುರ್ಗ ಏನಿವು
ತಮ್ಮಂದಿರ ಬಂದಿ ಎಲ್ಲ ಕಿತ್ತಾಕಿದ್ರ ತಮ್ಮಂದಿರೆಲ್ಲ ಬಂದಿ ಅಕ್ಕ ಅದು ಕಾಪಿರೇಟ್ ಸಣ್ಣ ಏಯ್ ಕಾಪಿರೇಟ್ ಸಣ್ಣ ಅಲ್ಲಿ ತಮ್ಮದಿರೆಲ್ಲ ಬಂದಿ ಪೇಪರ್ ಅರ್ಧಾಕಿರೋ ನಿಜಾನ ಅದು ಯಾವ್ದಂದಿರ ನಿನ್ನೆ ಬೆಳಗ್ಗೆ ಏನು ನಾಯಿಗಳೆಲ್ಲ ಬಂದು ಅರ್ಧಾಕಿದ್ವಲ್ಲ ನಾಯಿಗಳು ಎಲ್ಲಿ ಇಲ್ಲೇ ಮನೆ ಮುಂದೆ ಡಸ್ಟ್ಬಿನ್ ಕವರ್ ಎಲ್ಲ ತಮ್ಮಂಗೆ ಹೇಳಕ್ಕಾಗದಿಲ್ವಾ ಹೇಳ್ತೀನಿ ಏನಾಗಿ ಏನು ಬೇಡ ಏನು ಹೇಳ್ಬಿಡು ಸಾಕು ಕಂಡಿದ್ದೋಳು ನೀನೀಗ ಅಂದ್ಬಿಟ್ರೆ ಏನ್ ಮಾಡತ್ತಾವು ನಿನ್ನೇನು ಅವಳಾರ್ದೆ ಅಷ್ಟು ಇದಂಗೋಳೆ ಕಂಡಿ ಅಂದಿ ಮರಿ ಹೆಂಗಿದ್ದಿಲ್ಲ ಹಂದಿ ಮರಿ ಅಲ್ವಾ ಹಂದಿ ಮರಿ ಆಗ್ಬಿಟ್ಟು ಹಂದಿನ ಎಲ್ಲ ನೋಡ್ತಾಯಿ ಚೆನ್ನಾಗಿದ್ಯಾ ಸಹಿತ ಅವ್ನು ನಿಜ ನ್ಯಾಚುರಲ್ ಆಗಿ ಮಾತಾಡೋದಕ್ಕೆ ನನಗೆ ಏನು ಮಾಡೋದು ನಗಡದಿಲ್ಲ ಏನು ಏನನ್ನ ಸಿಂಪಲ್ ಅಲ್ವಾ ಏನು ಅಂತ ಹೇಳ್ಬಿಟ್ರೆ ಸಾಕು ಚಿನ್ನು ಜಾಸ್ತಿ ಹೇಳ್ತೀನಿ ಇದು ನಿಮ್ಮ ಅಮ್ಮನೇ ಬಂದು ಸ್ಟಾರ್ಟ್ ಮಾಡಿ ಆಯ್ತು ಅದೇ ಒಂದ್ಸಲ ಆಯ್ತು ಮುಗೀತು ಅದೇನಪ್ಪ ನೀನ್ ಖುಷಿ ನೀನು ನಮ್ಮ ಖುಷಿ ನಾ ಮಾಡೋದು ಬೇಡ್ವಾ ಬಾರಿ ಓಡಾಡ್ ಕಚ್ಚಿತ್ತಂತೆ ಅಂತ ಬಂದ್ರು ಅಕ್ಕಿ ಗೋಡೆ ಹಾಡ್ತಿದ್ಯಾ ಗೋಡೆ ಹಾಡ್ಕಂತೀಯಾ ಅಂದಿ ಇನ್ನೂ ಚಿತ್ರ ತೋರಿಸ್ಬಿಡ್ತೀನಿ ಈಗ ಬಾಯಿ ಮುಚ್ಕೊಂಡು ತೋರ್ಸಪ್ಪ ಅದೇನು ಏನು ತೋರ್ಸಿ ಏನ ಅವನಿಗೆ ಹಸಿ ಆಗ್ಬೇಕು ತೋರ್ಸು ತೋರ್ಸೋದೇನು ನನಗೆ ತೋರಿಸಿ ಮತ್ತು ಏನು ಜಶ್ವಂತು ಸಿಕ್ಕಾಬಿಟ್ಟೆ ಎಲ್ಲರೂ ನಗ್ಸಾಕ್ಬಿಟ್ಟ. ದುರ್ಗಾಶ್ರೀನ ರೇಗಿಸ್ಕೊಂಡು ಪಾಪ ಅವಳು ಅಳೋ ಥರನೇ ಆಗೋದ್ಲು, ಸೈಲೆಂಟಾಗಿ ಮಲಗಿಬಿಟ್ಟಿದ್ದಾಳೆ. ಅಣ್ಣ ತಂಗಿನ ರೇಗಿಸೋದು ಸಹಜ ಅಲ್ವಾ, ಹಾಗೆ ರೇಗಿಸ್ಕೊಂಡು ನಕ್ಕಿ ನಕ್ಕಿ ಸಾಕಾಗೋಯ್ತು ಒಂದೊಂದು ಆ್ಯಕ್ಟಿಂಗು ಕೂಡ. ಬನ್ನಿ ಎಲ್ಲ ಪೂರ್ತಿ ಡೆಕೋರೇಷನ್ ಮಾಡಿದ್ರು, ಏನು ಅನ್ನಿಸ್ತು ಅಂತ ಹೇಳಿ ನೋಡಿ. ಲೈಟೆಲ್ಲ ಆಫ್ ಮಾಡಿ ಮಣ್ಣಿನ ದೀಪನ ಹಚ್ಚುತ್ತಾ ಇರುವಂಥದ್ದು ತುಂಬ ವಿಶೇಷ ಅಂತ ಹೇಳಬಹುದು. ನಂಬರ್ಸ್ ಪ್ರಕಾರ ಹೋಗಿಲ್ಲ ಮಣ್ಣಿನ ದೀಪನ, 54 ಮಣ್ಣಿನ ದೀಪನ ಹಚ್ಚಿರುವಂಥದ್ದು. 54 ಇಲ್ಲ 108 ದೀಪ ಹಚ್ಚಬೇಕಲ್ವ, ಇಲ್ಲಿ 54 ಟೀಪಾಯಿ ಸುತ್ತ ಕರೆಕ್ಟಾಗಿ 54 ದೀಪ ಆಯಿತು. ಒಂದು ವಿಶೇಷ ಅಂತ ಹೇಳ್ಬೋದು. ದೀಪ ಹಚ್ಚೋದ್ರ ಮೂಲಕ ನನ್ನ ಮಗನ ಬರ್ತಡೇನ, ಅವನು ಹುಟ್ಟಿದ ದಿನನ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದು, ಎಲ್ಲರೂ ಸೇರ್ಕೊಂಡು ಮಾಡಿದ್ದೆ ಒಂದು ಸಂತೋಷ, ಖುಷಿ ಅಂತ ಹೇಳ್ಬೋದು. ಕೇಕ್ ಅಂತೂ ಸಿಕ್ಕಾಬಟ್ಟೆ ಸೂಪರಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ಲ, ಕಿರೀಟ ಮೇಲ್ಗಡೆ ಕಿರೀಟ ಮಡಗಿರೋ ಥರ ಒಂದು ಡಿಸೈನ್ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸಿಂಪಲ್ಲಾಗಿ ಡೆಕೋರೇಷನು ಕೂಡ ಮಾಡಿದರು. ಮಗನಿಗೆ ಒಂದು ಸರ್ಪ್ರೈಸ್ ಕೊಟ್ಟಂಗೆ ಆಯಿತು. ಆಲ್ರೆಡಿ ಮಲಗಿದ್ದ, ಅವನ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದು, ಮಾಡಿಸಿದ್ದು, ಕೇಕ್ ಕಟ್ ಮಾಡಿಸಿದ್ದು ಆಯಿತು. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಸಿಂಪಲ್ ಡೆಕೋರೇಷನ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಬಂದ ನನ್ನ ದೊಡ್ಡ ಮಗ ಸುಪ್ರೀತ್ 24ನೇ ವರ್ಷದ ಹುಟ್ಟಿದ ದಿನ ಇದಾಗಿದೆ. ತಂದೆ ಸಾನ್ನಿಧ್ಯ ಇಲ್ಲದ 2ನೇ ವರ್ಷ ಇದು. ಹೋದ ವರ್ಷವೂ ಕೂಡ ನಮ್ಮ ಮನೆಯವರು ಮಾರ್ಚ್ 3ನೇ ತಾರೀಕು ಹೋಗಿದ್ದಲ್ವ, ಜುಲೈ 1 ಒಂದು ಬರ್ಡೇ ಬರುತ್ತೆ. ಇದು 2ನೇ ವರ್ಷ ಅಪ್ಪ ಇಲ್ಲದೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರುವಂಥದ್ದು. ತುಂಬ ಸರ್ಪ್ರೈಸ್ ಕೊಡೋರು ಮಕ್ಕಳಿಗೆ ನಮ್ಮ ಮನೆಯವರು. ಅವನು ಅದೇ ಬೇಜಾರು ಮಾಡ್ಕೊಳ್ತಾನೆ. ತುಂಬ ಸಪ್ಪಗೆ ಕೂಡ ಇದ್ದ. ಆಗ ಎಲ್ಲರೂ ಸೇರಿ ಅವನ್ನ ನಗಿಸೋ ಥರ ಪ್ರಯತ್ನ ಪಟ್ವಿ. ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟ್ ಇದೆ ನನ್ನ ಇಬ್ಬರು ಮಕ್ಕಳಿಗೂ ಸಹ. ತಂದೆ ಅಂದರೆ ತುಂಬ, ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ, ನಾನೇ ರೇಗಿಸಿದ್ದೀನಿ, ನೀವು ಎಲ್ಲೋ ಹೆಣ್ಮಕ್ಳಾಗಿ ಹುಟ್ಟಬೇಕಿತ್ತು, ಗಂಡ ಆಗಿಬಿಟ್ಟಿದ್ದೀರಿ. ಅಷ್ಟು ತಂದೆನ ಇಷ್ಟಪಡ್ತಾಯಿದ್ರು, ಅಷ್ಟು ಅಟ್ಯಾಚ್ಮೆಂಟ್ ಇಬ್ರಿಗೂ ಕೂಡ ಇತ್ತು. ಏನು ಮಾಡೋದು ಹೇಳಿ, ವಿಧಿ ಹಣೆ ಬರಹಕ್ಕೆ ಯಾರು ಹೊಣೆ ಅನ್ನೋ ಥರ ಆಯಿತು. ಎಲ್ರಿಗೂ ಕೂಡ ಕೇಕ್ ತಿನ್ನಿಸಿ ಎಲ್ಲರೂ ಕೂಡ ಸಂತೋಷ ಖುಷಿನ ಒಂದಿಷ್ಟೊತ್ತು ಸಂಭ್ರಮನ ಆಚರಣೆ ಮಾಡ್ದಂಗೆ ಆಯಿತು. ನೀವೆಲ್ಲರೂ ಕೂಡ ನನ್ನ ವಾಟ್ಸಪ್ಪಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲೂ ಸಹ, ಹಾಗೆ ಈಗ ನಾನು ಶಾರ್ಟ್ ವಿಡಿಯೋ ಕೂಡ ಹಾಕಿದೆ ಯೂಟ್ಯೂಬಲ್ಲೂ ಸಹ, ಎಲ್ಲರೂ ಪ್ರೀತಿಯಿಂದ ಕಮೆಂಟ್ ಮಾಡಿ ವಿಶ್ ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ,
ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಡೈಲಿ ಬ್ಲಾಗ್ ಜೊತೆ ಇವತ್ತಿನ ವಿಡಿಯೋ ಇವತ್ತೇ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ತುಂಬ ಖುಷಿ ಆಯಿತು, ಎರಡು ಮಾತಿಲ್ಲ. ನಾನು ಬುಧವಾರ ಅವ್ನ ಬರ್ಡೇ ಬಂದಿರೋದ್ರಿಂದ ನಮ್ಮ ಮನೆ ಎದುರುಗಡೆ ಇರುವಂತಹ ಗಣೇಶನ ಗುಡಿ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೂ ಕೂಡ ಚೀಟಿ ಮಾಡಿಸಿ ಅಲ್ಲೂ ಕೂಡ ಒಂದು ವಿಧಾನದ ಪೂಜೆ ಮುಗಿಸ್ಕೊಂಡಿದ್ದೀನಿ. ಮಹಾಗಣಪತಿ ನನ್ನ ಮಗನಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಕೂಡ ಅವನ ಕನಸನ್ನು ಈಡೇರಿಸ್ಕೊಡ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಹಾಗೆ ಅಡುಗೆ ಕೂಡ ರೆಡಿ ಆಗ್ತಾಯಿದೆ. ನಾನ್ ವೆಜ್ ರೆಸಿಪಿ ಕೈಮಾ ಸಾಂಬಾರು, ಪೂರಿ ಜೊತೆಗೆ ಕಬಾಬು ಕೂಡ ರೆಡಿ ಆಗ್ತಾಯಿದೆ. ಜೊತೆಗೆ ನನ್ನ ಮಗನಿಗೆ ಸುಪ್ರೀತ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಏನಾದರೂ ಒಂದು ಸಿಹಿ ಮಾಡಬೇಕಲ್ಲ, ಕೇಕು ಕೂಡ ಇತ್ತು. ಆದರೂ ಸಹ ಕ್ಯಾರೆಟ್ ಹಲ್ವಾ ಕೂಡ ರೆಡಿ ಮಾಡ್ತೀನಿ. ಆಲ್ರೆಡಿ ಎಲ್ಲ ಆಗಿದೆ, ನೋಡ್ತಾ ಇದ್ದೀರಿ. ಕೈಮಾ ಸಾಂಬಾರು ಕೂಡ ಆಗಿದೆ. ಕೈಮಾ ಮತ್ತು ಮಟನ್ ಎರಡೂ ಒಟ್ಟಿಗೆ ನಾನು ಸಾಂಬಾರು ಮಾಡಿರುವಂಥದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಮಾಡ್ಕೊಂಡ್ವಿ. ಪೂರಿ, ಬಿಸಿ ಬಿಸಿ ಪೂರಿ ಜೊತೆಗೆ ರೈಸು ಕೂಡ ಮಾಡಿದ್ದೆ. ಇನ್ನು ಒಂದು ಬ್ಯಾಲೆನ್ಸ್ ಇದೆ, ಕ್ಯಾರೆಟ್ ಹಲ್ವಾ ಮಾಡಬೇಕು. ಪ್ರಿಯಾ ಇವಾಗ ಕ್ಯಾರೆಟನ್ನು ತುರ್ಕೊಡ್ತಾಳೆ. ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನಗಿನ ಮುಗಿಸಿ ಪೂಜೆ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ಇಲ್ಲಿ ನೋಡಿ ಹಾಲು ಮತ್ತು ಕ್ಯಾರೆಟ್ ವಿಶಿಲ್ ಹಾಕಿಸ್ಕೊಂಡಿದ್ದೀನಿ. ಇನ್ನು ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ, ಸಕ್ಕರೆ ಎಲ್ಲ ಹಾಕಿ ಕೋವಾ ಹಾಕ್ತೀನಿ. ಸ್ವೀಟ್ ಕೋವಾ ಕೂಡ ತರಿಸಿದ್ದೀನಿ. ಕ್ಯಾರೆಟ್ ಹಲ್ವಾಗೆ ಕೋವಾ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಕೂಡ ಬರುತ್ತೆ. ನೋಡಿ ಆಲ್ರೆಡಿ ಬೇಯಕ್ಕಿಟ್ಟಿದ್ದೀನಿ. ದ್ರಾಕ್ಷಿ, ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಕ್ಯಾರೆಟ್ ಹಲ್ವಕ್ಕೆ ಹಾಕಿ ಒಂದು 1/4 ಗಂಟೆ ಚೆನ್ನಾಗಿ ಸ್ವಲ್ಪ ಅಂಟು ಬರೋ ರೀತಿ ಬೇಯಿಸ್ಕೋಬೇಕು. ಕ್ಯಾರೆಟ್ ಹಲ್ವ ಸಖತ್ತಾಗಿ ಬಂದಿತ್ತು. ಅವನಿಗಿಷ್ಟ ಅಂತ ಹೇಳಿ ನಾನು ಮಾಡಿದೆ. ನನ್ನ ಮಗನಿಗೆ ಜಾಮೂನು ಇವೆಲ್ಲದಕ್ಕಿಂತ ಕ್ಯಾರೆಟ್ ಹಲ್ವ ಇಲ್ಲಾಂದರೆ ಬೂದುಗುಂಬಳಕಾಯಿ ಹಲ್ವ ತುಂಬ ಇಷ್ಟಪಡ್ತಾನೆ. ಸಖತ್ತಾಗಿ ಟೇಸ್ಟ್ ಬಂದಿತ್ತು. ಎಲ್ರಿಗೂ ಕೂಡ ತಿಂದರು. ನನ್ನ ಮಗನಿಗೂ ಕೂಡ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅವ್ರ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ಅವ್ರ ಅಪ್ಪನ ಫೋಟೋ ಮುಂದೆ ನಿಂತು ಅಪ್ಪನಲ್ಲೂ ಕೂಡ ಆಶೀರ್ವಾದ ತಗೊಂಡು ನನ್ನ ಮಗ ಖುಷಿಯಾಗಿರಬೇಕು ಇವತ್ತು ಅಂತ ಹೇಳಿ ಎಲ್ಲರೂ ಸಂತೋಷ ಖುಷಿನ ವ್ಯಕ್ತಪಡಿಸಿ ಅವನು ಸ್ವಲ್ಪ ಸಪ್ಪೆ ಆಗ್ಬಿಡ್ತಾನೆ ಬೇಗ, ಅದೊಂದೇ ನಮಗೆ ಬೇಜಾರು ಅಂತ ಹೇಳಿ ಇಷ್ಟಾಗಿತ್ತು. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ನಮ್ಮ ಜಶ್ವಂತ್ ಪೈಲ್ವಾನ್ ಹೇಗೆಲ್ಲ ಮಾಡ್ತಾಯಿದ್ದಾನೆ ನೋಡಿ. ಸಿಲಿಂಡ್ರು, ಖಾಲಿ ಸಿಲಿಂಡ್ರನ್ನ ಹೆಂಗೆ ಎತ್ತಿಟ್ಕೊಂಡಿದ್ದಾನೆ ನೋಡಿ. ಅವನ ಸರ್ಕಸ್ ನೋಡಿ ಹೆಂಗೆಲ್ಲ ಜಬರ್ದಸ್ತ್ ನೋಡಿ. ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾನೆ. ಊರಿಗೆ ಹೊರಟಿದ್ದಾರೆ ಪ್ರಿಯಾ, ಅಮ್ಮ ಎಲ್ಲ. ಅವ್ರದ್ದೊಂದು ಸಿಲಿಂಡ್ರ್ ಇಲ್ಲೇ ಇತ್ತು, ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ ನನಗೆ. ಅಮ್ಮ ಕೂತ್ಕೊಳ್ಳೋದಿಲ್ಲ, ನನಗೊಂದಿಷ್ಟು ಸಹಾಯ ಮಾಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದರೆ ಅದನ್ನೆಲ್ಲ ತೆಗೆದು ಹಾರಾಕಿ ಎಲ್ಲ ಕ್ಲೀನ್ ಮಾಡಿ ಅವ್ರು ಹೊರಡುವಂಥದ್ದು ಎಲ್ಲ ಆಯಿತು. ಈಗ ಹೊರಡ್ತಿದ್ದಾರೆ. ಈಗ ಬೇಜಾರಾಗ್ತಾಯಿದೆ ನನಗೆ. ಎಲ್ಲರೂ ಇದ್ದು ಹೊರಟುಬಿಟ್ರೆ ಮನೆ ಬಿಕೋ ಅನಿಸುತ್ತೆ. ನನಗೂ ಕೂಡ ಬೇಜಾರಾಗುತ್ತೆ. ರಾತ್ರಿ ಆದಂತಹ ತಮಾಷೆ ಮತ್ತು ದುರ್ಗಶ್ರೀನ ರೋಸ್ಟ್ ಮಾಡಿದ್ದಂಥದ್ದನ್ನು ಮತ್ತೆ ನೆನಪು ಮಾಡ್ಕೊಂಡು ಇಬ್ಬರು ಸೇರಿಕೊಂಡು ಅತ್ತೆ ಅಳಿಯ ಏನು ನಕ್ಕಿದ್ದು ಒಸಿ ನಕ್ಕಿಲ್ಲ. ಅವರು ರಾತ್ರಿ ಆಗಿದ್ದನ್ನೆಲ್ಲ ಮತ್ತೆ ನೆನಪು ಮಾಡ್ಕೊಳ್ತಾಯಿದ್ರು. ರಾತ್ರಿ ದುರ್ಗಶ್ರೀನ ರೋಸ್ಟ್ ಮಾಡಿದ್ನಲ್ಲ ಅವ್ರ ಅಣ್ಣ ಅಂದರೆ ಜಾಕಿ, ಅದನ್ನು ಈಗ ನೆನ್ಕೊಂಡು ಒಸಿ ನಗ್ತಿಲ್ಲ ಇಬ್ಬರು ಸಹ. ಹಾಗೆ ನ್ಯಾಚುರಲಾಗಿ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡಿ, ನೀವೇ ಹೇಳ್ತೀರಿ ಎಷ್ಟೊಂದು ನಗ್ತಾ ಇದ್ದಾರಪ್ಪ ಇವರು ಅಂತ ಹೇಳಿ ಅಂತೀರಿ. ಇವತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ದೋಸೆ ತಿಂತಿದೆ, ದುರ್ಗಂಗೇನೋ ಬೈತಾ ಇತ್ತು. ಬೈತಾ ಮಧ್ಯದಲ್ಲಿ ನೀನ್ ನೋಡಿದ್ರೆ ತಾಯಿ ತಿಕ್ಕ ಕಕ ಮಾಡಿದ್ರೆ ಮಾತಾಡ್ತಾರೆ. ನಾನು ತಿಂತ ಅದೇ ಹಾಕೋಬಿಟ್ಟು ನನಗೆ ತಾಯಿ ತಿಕ್ಕ ಮೇಲೆ ಈಗ ಆಗ್ತದಲ್ಲ ಭಾಳ ಲಾಸ್ಟಲ್ಲಿ ಅದೇ ಹಾಕೋಬಿಟ್ಟು ನನಗೆ ದೋಸೆ ತಿಂತ ದೋಸೆ ತಿಂತಿದ್ದೆ. ಅಮ್ಮ ಹಂಗೆ ಹೇಳಿದ್ರು, ನಾನು ಹೇಳ್ಬಿಟ್ಟು ಮಕ ಬಟ್ಟಿರ್ತಿದ್ರೆ ಆತರ ಮಕ ನಿಂದು ಅಂತಾರೆ. ಅದೇ ಹಾಕೋಬಿಟ್ಟು ಅವ್ರ ಅಮ್ಮ ಅಂದಿರೋದು ಇವಳಲ್ಲ ಇವನಲ್ಲ.
ಅವ್ರ ಅಮ್ಮ ಅಂದಿರೋದು ಇವನಿಗೆ. ಅದಕ್ಕೆ ಇವನೇನು ಮಾಡ್ತಾನೆ ದೋಸೆ ತಿಂದು ನಾವೆಲ್ಲ ನೋಡ್ತೀಯಲ್ಲ ಅಲ್ಲ ನೋಡ್ತಾಳ ಅವಳು ಹಂಗೆ ಇನ್ಮೇಲೆ ನಿಮ್ಮ ಅಜ್ಜಿಗೆ ನೆನ್ಪದ ದೋಸೆ ಮಾಡ್ಕೊಳಕ್ಕೆ ಫೋನ್ ಮಾಡೋದು ದೋಸೆ ಫೋನ್ ಮಾಡಿ ಅವ್ರು ಹಂಗೆ ನಿಮ್ಮ ಅಮ್ಮನೂ ಅವಳು ರೇಗಳ ಹಂಗೆ ಇದು ಮಾಡ್ತಿರ್ತಾರೇನಾ, ಜಗಳ ಹತ್ಕೊತಾ ಇರ್ತಾರ. ಅವಳು ಏನೋ ತಪ್ಪು ಮಾತಾಡ್ತಿರ್ತಾಳಲ್ಲ ನಿಮ್ಮ ಅಮ್ಮ ಕೇಳ್ತಾ ಇರ್ತಾಳೆ, ತಪ್ಪು ಮಾತಾಡ್ತಿರ್ತಾಳಲ್ಲ ಅವಾಗೆಲ್ಲ ನಿಮ್ಮಮ್ಮ ರೇಗಿಸ್ತಾಳೆ. ಮೊದ್ಲು ಅವ್ಳು ತಪ್ಪು ಮಾಡಿದ್ನ ಮೊದ್ಲು ಕಂಡಿಡಿದ ಅವತ್ತು ಹಣ ಪಟ್ಟು ಅಂದಿದ್ದು ಸವಿತಾಕನೇ ಅದಕ್ಕೆ ನೆನೆ ಇರ್ಲಿಲ್ಲ, ಅವರೆಲ್ಲ ಸುಮ್ಮನೆ ಇರ್ತಾರೆ. ಇನ್ನು ನಮ್ಮ ಅಮ್ಮನೇ ಎತ್ತದು. ಅವ್ಳು ಯಾರು ಕೇಳಿಸ್ಕೊಳಕ್ಕೆ ಬಲೂನು ಅನ್ನಕ್ಕೆ ಏನಂದ್ರೆ ಬಲೂಮು ಅಂದಿದ್ದು ನಿಮ್ಮ ಅಮ್ಮನೇ ಎತ್ತಿದ್ದು. ಆಮೇಲೆ ಮತ್ತೆ ಅವ್ರ ಅಮ್ಮನೇ ಅವ್ರಪ್ಪ ಕಿಪಿ ಡ್ಯಾನ್ಸ್ ತೋರ್ಸವ ಅಂದ್ರೆ ಸಾಕು, ಗೋಡೆಗೆ ಹೋಗ್ತಿಕ್ಕ ಉಜ್ಜೋಳು ಅಂತ ಅವಳೇ ಎತ್ತಿದ್ದು. ಮಟಮು ಎಲ್ಲ ಹೇಳಿದ್ವಿ ಅಮ್ಮನೇ. ಅವಳು ಹಂಗೆ ಮಾತಾಡ್ತಿದ್ಲು. ಅವ್ರ ಅಪ್ಪ ಮಾತ್ರ ಜೊತೆಗೆ ತಪ್ಕೊಂಡೆ ಮಲಿಕೋತಾ ಇದ್ದಿದ್ದು, ಕಾಲು ಎತ್ಕೊಂಡು ಏರ ಹಾಕೊಂಡು ಮಲಿಕೋತಾ ಇದ್ದಿದ್ದು. ಇಬ್ರು ಹಾಕೊಂಡು ಇವ್ರು ಆ ಕಡೆ ಒಬ್ಬ, ಈ ತಲೆ ಕಡೆ ತಿಂದಿಲ್ಲ ಅವ್ರ ಅವ್ಳು. ಅಪ್ಪನಿಗೆ. ಇವನ ಹತ್ರ ಏನಾರೆ ತುಂಬದ್ ಬಸ್ರಿ ಏನಾರು ಮಲ್ಕೊಂಡ್ರೆ ಫ್ರೀ ಡೆಲಿವರಿ ಮಾಡಿ ಕಳಿಸ್ತಾನೆ. ಅವ್ರ ಅಮ್ಮಂಗೆ ಇಲ್ಲಾಕಿರ್ತದ ಕಾಲ ಮಧ್ಯರಾತ್ರಿ ನೋಡ್ರಿ ಕತ್ ಮೇಲೆ ಇರ್ತದ ಕಾಲು. ಸ್ನೇಹಿತರೆ, ಇವತ್ತಿನ ಸಿಂಪಲ್ ಡೈಲಿ ಬ್ಲಾಗ್, ಬರ್ತ್ಡೇ ಬ್ಲಾಗ್ನ ನೋಡಿದ್ರಿ. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನು ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರೋಂಥವ್ರು ಅಂದರೆ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇರುವಂಥವ್ರು, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಹೈಪ್ ಅನ್ನುವಂತಹ ಒಂದು ಲೈಕ್ ಕೊಟ್ಟರೆ ನೀವು ಹೈಪ್ ಅಂತ ಕೂಡ ಬರುತ್ತೆ, ಅಲ್ಲೂ ಸಹ ನನಗೆ ಪಾಯಿಂಟನ್ನು ಕೊಟ್ಟು ಸಪೋರ್ಟ್ ಮಾಡಿ. ಇಷ್ಟ ಆಯಿತು. ಎಲ್ಲರೂ ಬಂದವರೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ಗೆ ನೆನ್ನೆ ಬಂದವರೆಲ್ಲ ಈಗೆಲ್ಲ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಆಲ್ರೆಡಿ ಕೂತ್ಕೊಂಡಿದ್ದಾರೆ ರೆಡಿಯಾಗಿ. ಈಗ ನಾನು ಕೂಡ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ, ಒಂದು ಸ್ವಲ್ಪ ರೆಸ್ಟ್ ಮಾಡೋದಿದೆ. ಬೇಗ ಬೇಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದಿದೆ, ಮಲ್ಗೋಣ ಅಂತ ಹೇಳಿ. ಏನನ್ನಿಸ್ತು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ನು, ಜೊತೆಗೆ ಎಲ್ಲ ಕಮ್ಯುನಿಟಿ ಪೋಸ್ಟಲ್ಲೂ ಶಾರ್ಟ್ ವಿಡಿಯೋದಲ್ಲಿ ಸಹ ಹಾಕಿದ್ದೀನಿ. ಎಲ್ಲರೂ ಪ್ರೀತಿಯಿಂದ ಶಾರ್ಟ್ ವಿಡಿಯೋದಲ್ಲೂ ಸಹ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿದಿರಿ. ವಾಟ್ಸಪ್ಪಲ್ಲಂತೂ ಲೆಕ್ಕ ಇಲ್ಲದಷ್ಟು ವಿಶ್ ಮಾಡಿದಿರಿ. ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ. ನೋಡಿ, ಕತ್ಲಿದೆ ವಾತಾವರಣ, ಹುಣಸೂರಲ್ಲಿ ಮಳೆ ಬರ್ತಾ ಇದೆ, ಅದರಿಂದ ವಿಡಿಯೋ ಕತ್ಲೆ ಥರ ಕಾಣಿಸ್ತಾ ಇದೆ. ಮತ್ತು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ಬರ್ತೀನಿ, ಮತ್ತೆ ಸಿಗೋಣ. ಏನೋ ಅವ್ರ ಅಜ್ಜಿಗೆ ತಮಾಷೆ ಮಾಡ್ತಾ ಇದ್ದಾನೆ ನೋಡಿ, ಒಂದು ಸಲ ಅಡ್ಜಸ್ಟ್. ಏನ ಮಾಡ್ತಾ ಇದ್ದಿ ಕೈನ? ಏನು ಮಾಡ್ತಾ ಇದ್ದೆ ನಿನಗ? ಅಜ್ಜಿಗಲ್ಲ ಯಾವ ಕಾಲದಲ್ಲೂ ನಮಗೆ ಎಲ್ಲ ರೆಡಿ ಆಗಿದ್ದಾರೆ ಊರಿಗೆ ಹೋಗೋಕ್ಕೆ. ಬ್ಯಾಗು ಕೂಡ ರೆಡಿ ಇದೆ ನೋಡಿ, ಆಯಿತಾ? ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಜಾಕಿ ಇಷ್ಟೊಂದೆಲ್ಲ ಆಡ್ತಾ ಇದ್ದೀನಿ? ರಾತ್ರಿ ಏನಾದರೂ ನೀವು ಮಾತಾಡೋದನ್ನ ಹಾಕ್ಬಿಟ್ರೆ ಎಲ್ಲ ಹುಚ್ಚಾಬಿಟ್ಟೆ ನಗಾಡ್ಬಿಡ್ತಾರೆ ಅವರು ಎಲ್ಲ ಕಮೆಂಟಲ್ಲಿ. ಆಮೇಲೆ ತಂಗಿಗೆಲ್ಲ ರೇಗಿಸ್ತಾ ಇದೆಯಾ ಅಂತ ಜಾಕಿ, ತಂಗಿಗೆಲ್ಲ ಮಾತಾಡೋ ಜಾಕಿ, ಒಂದೊಂದು ಕಮೆಂಟ್ ಒಂದೊಂದು ಮುತ್ತು. ಏನು ಮಾತಾಡೋ? ಏನಿಲ್ಲ, ಬ್ಲಾಗಲ್ಲಿ ಮಾತಾಡು. ಆಫ್ ಕ್ಯಾಮ್ರಾ ನಾನ್ ಸ್ಟಾಪ್. ನಿಮ್ಮ ಅಜ್ಜಿಗೆ ನಿಮ್ಮ ಅಜ್ಜಿಗೂ ಹಂಗೆ ಮಾಡ್ತೀಯಾ? ನಿಮ್ಮ ಅಜ್ಜಿಗೆಲ್ಲ ಇಟ್ಕೊಂಡೆಲ್ಲ ಇದು ಮಾಡ್ತೀಯಾ? ಹೇಳ ನಿಮ್ಮ ಅಜ್ಜಿ, ಯಾವ ಅಜ್ಜಿಗೆ ನಿಜ ಮಾಡ್ತೀಯಾ? ನೀವು ಒಂದು ಸ್ವಲ್ಪ ಹೊಟ್ಟೆ ಗೋಸಿ ನೆಗಡಕ್ಕಿರೋ ಮಾತ್ರ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ನೈಟ್ ಅಂದ್ರೂ ನಗದಂತ ನೀವು ಹೇಳ್ತೀನಿ. ಎಷ್ಟು ಕೊಡ್ತಾವ ನಿಮ್ಮ ಅಜ್ಜಿ ಬರ್ಬೇಕಾರೆ? ಎಷ್ಟು ಕೊಡ್ತು ಅಜ್ಜಿ? ಭಾನುವಾರ ಕೈಗೆ ಎಷ್ಟು ಕೊಟ್ಟೋಯ್ತು? 500. ಏನು ಮಾಡಾಕ್ಬಿಟ್ಟೆ? ಇಸ್ಕೊತಾಳೆ ನಾನು ಆಗಿನ ಕರಿತೀನಿ, ಚಿಕ್ಕಂದಿನ
ಅವಳು ಇವಳಿಗೆ ಅಡಿರಾ ಅನ್ನೋದು ಇವಳು ಅವನು ಇವನು ಅವಳು ಗಂಡ ಏನಾಗಂದ್ರೆ ಏನು ತಪ್ಪಿಗೆ ಅಂತ ನೋಡಲಿ ನಮ್ಮ ಮಡಿಲಿ ಏನು ಮಾಡ್ತಾವನೆ ಅಂತ ಅಂತೇಳಿ ಏನು ಮಾಡೋದು ಇವನು ಏನು ಮಡಿಲಿ ಅಡಿಲಿ ಎಲ್ಲ ಅಡೀರಿ ಅಡಿರಿ ಅಡೀರ ಅಂತಾಳೆ ಅವಳು ಇವನು ಅಡೀರಿ ಅಂತಾಳೆ ಅಂತಾನೆ ಅಲ್ಲನ ದುರ್ಗಂಗೆ ಏನಂತೀರಿ ಹುಡುಗಂಗೆ ಏನು ಅನ್ನಕ್ಕೆ ಅಂತದೆ ಏನಂತಾನೆ ಏನು ಅಂತ ಬಾಯಿ ಬಂದಂಗೆ ನೋಡಿದ್ರಲ್ಲ ಜಶ್ವಂತ್ ಜಾಕಿ ಸಿಕ್ಕಾಪಟ್ಟೆ ಕಾಮಿಡಿ. ತಂಗಿಗಂತೂ ರೇಕ್ಸ್ ಹಾಕಿ ರೋಸ್ಟ್ ಮಾಡಿಬಿಟ್ಟವನೆ. ಅದೇ ನಗ್ತಾ ಇರೋದೀಗ ನೆನ್ಪು ಮಾಡಿಕೊಂಡು ಇಷ್ಟ ಆಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬರಲಾ? ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್.